ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಬೇಕಂತ ನಮ್ಮ ಊರಿಗೆ ಬಂದಿದ್ವಿ. ಆ್ಯಂಡ್ ಊರಲ್ಲಿ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡೋದೇ ಮನೆಗೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ತರೋದ್ರಿಂದ. ನೀವು ನೋಡಿರ್ಬೋದಲ್ಲ, ನಮ್ಮ ಮನೆಯವರು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ತೊಗೊಂಡು ಬಂದರು. ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವನವರು ಇಬ್ಬರು ಸೇರಿಕೊಂಡು ಅದನ್ನು ತೋರಣನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಡೋರ್ಗೂ ತೋರಣನ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಡೋರ್ಗೆ ಮತ್ತು ರೂಮ್ ಡೋರ್ಗಳಿಗೆಲ್ಲ. ಸೊ ಇಲ್ಲಿ ನಮ್ಮ ಮನೆಯವರು ಮೇನ್ ಡೋರ್ಗೆ ಅದನ್ನು ಕಟ್ತಾ ಇದ್ದಾರೆ, ತೋರಣನ ನೋಡ್ತಾ ಇರ್ಬೋದು. ಸೊ ಅದು ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಅದನ್ನು ಕಟ್ಟಿದ್ರೆ ಮನೆಗೊಂದು ಕಳೆನೇ ಬರುತ್ತೆ ಅಂತ ಹೇಳ್ಬೋದು. ತೋರಣ ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಲೀವ್ಸು ಅಲ್ಲಿ ನಾವು ತೋರಣ ಬೇರೆ ಅದಕ್ಕೆ ಮುಂಚೆ ನಾವು ಫ್ಲವರ್ ತೋರಣ ಬೇರೆ ಹಾಕಿದ್ವಿ. ಸೊ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಮಾವಿನ ತೋರಣ ಕಟ್ಬಿಟ್ಟು ಜೊತೆಗೆ ಬೇವಿನ ಸೊಪ್ಪನ್ನು ಆ ಕಡೆ ಈ ಕಡೆ ಹಿಂಗೆ ಸಿಗಿಸ್ತಾರೆ. ಆ್ಯಂಡ್ ಇಲ್ಲಿ ದೇವ್ರ ಮನೆಯದು ಡೋರು ಇಲ್ಲಿ ನಮ್ಮ ಮಾವನವರು ಕಟ್ತಾ ಇದ್ದಾರೆ ದೇವ್ರ ಮನೆ ಡೋರ್ಗೆ. ಇಲ್ಲೂ ಸಹ ಫಸ್ಟು ಮಾವಿನ ತೋರಣ ಕಟ್ಬಿಟ್ಟು ಅದಾದಮೇಲೆ ಬೇವಿನ ಸೊಪ್ಪನ್ನು ಆ ಕಡೆ ಈ ಕಡೆ ಆ ಥರ ಸಿಗಿಸ್ತಾರೆ. ಮತ್ತು ಈ ಕಡೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಹಾಕಿ ನೀರನ್ನು ಕಾಯಿಸ್ತೀವಿ. ಆ್ಯಂಡ್ ಅದೇ ನೀರಿಂದ ಆಲ್ಮೋಸ್ಟ್ ಎಲ್ಲರೂ ಸ್ನಾನ ಮಾಡ್ತೀವಿ. ಆ್ಯಂಡ್ ಇದು ಕೂಡ ಈ ಹಬ್ಬದ ಒಂದು ವಿಶೇಷತೆ ಅಂತಲೇ ಹೇಳ್ಬಹುದು. ಆಲ್ಮೋಸ್ಟ್ ಊರ ಕಡೆ ಎಲ್ಲರೂ ಹೀಗೇ ಮಾಡ್ತಾರೆ ಹಬ್ಬದ ದಿನ. ಹಾಗೆ ಇನ್ನೊಂದು ಕಡೆ ನಾನು ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ವಿ. ಆ್ಯಂಡ್ ಇವತ್ತು ನಾವಂತೂ ಡಿಸೈಡ್ ಆಗಿಬಿಟ್ಟಿದ್ವಿ, ಎಲ್ಲ ಅಡುಗೆನೂ ಒಲೆಯಲ್ಲೇ ಮಾಡಬೇಕು. ಮತ್ತು ಹೂರ್ಣ ಆಗಲಿ ಸಾಂಬಾರಾಗಲಿ ಎಲ್ಲ ಕಲ್ಲಲ್ಲಿ ರುಬ್ಬಿಟ್ಟೆ ಮಾಡೋಣ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಹಾಗೆ ಮಾಡಿದ್ವಿ. ನನಗೂ ಕೂಡ ತುಂಬ ಖುಷಿ ಆಯಿತು ಕಲ್ಲಲ್ಲಿ ರುಬ್ಬಿ ಎಲ್ಲ ಮಾಡಿದ್ದು. ಬಿಕಾಸ್ ಇತ್ತೀಚೆಗೆ ನಮಗೆ ಅದು ಅಭ್ಯಾಸನೇ ಇರಲಿಲ್ಲ. ನಾವು ಪ್ರತಿದಿನ ಬರೀ ಮಿಕ್ಸರ್ ಗ್ರೈಂಡರ್ ಅಂತ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಅಡುಗೆ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ತುಂಬ ಜನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಗುಂಡಲ್ಲಿ ರುಬ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಇದೆ ನಮ್ಮ ಕಡೆ ಇದೆ ಚಿಕ್ಕ ಗುಂಡು, ಇನ್ನು ಇದಕ್ಕಿಂತ ದೊಡ್ಡ ದೊಡ್ಡ ಗುಂಡಲ್ಲೆಲ್ಲ ರುಬ್ತಾರೆ. ಅದಾದಮೇಲೆ ನಾವು ನಮ್ಮೂರ ಕಡೆ ಯೂಶ್ವಲಿ ಒಬ್ಬಟ್ಟು ಮಾಡಲ್ಲ. ಅದು ಸೇಮ್ ಅದೇ ಥರ ಹೂರ್ಣ ಮಾಡಿಕೊಂಡು ಕರಗಡ್ಬು ಅಂತ ಮಾಡ್ತೀವಿ, ಕಡುಬು ಥರ ಮಾಡ್ತೀವಿ ಈ ಥರ. ನಮ್ಮ ಕಡೆ ಯಾರೂ ಒಬ್ಬಟ್ಟು ಮಾಡಲ್ಲ, ಆಲ್ಮೋಸ್ಟ್ ಇದೇ ಥರನೇ ಮಾಡೋದು. ಸೊ ನಾವು ಅದನ್ನೇ ಮಾಡ್ತಾಯಿದ್ವಿ. ನಾನು ಎಲೆ ಉಜ್ಕೊಡ್ತಾ ಇದ್ದೀನಿ, ನಮ್ಮ ಅತ್ತೆ ಅದಕ್ಕೆ ಹೂರ್ಣ ಇಟ್ಬಿಟ್ಟು ಕಡುಬನ್ನು ಸುತ್ತುತ್ತಾರೆ ನೋಡಿ. ಆ ಥರ ಹೂರ್ಣ ಇಡ್ತಾರೆ. ಹೂರ್ಣ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಎರಡು ಕಡೆ ಪ್ರೆಸ್ ಮಾಡಿದ್ರೆ ಕಡುಬು ರೆಡಿ ಆಗುತ್ತೆ. ತುಂಬ ಸುಲಭ. ಬೆಂಗಳೂರಲ್ಲಿ ಕಡುಬು ಮಾಡೋಕ್ಕೆ ಕಷ್ಟಪಡ್ತಾರೆ, ನಮ್ಮ ಕಡೆ ಎಲ್ಲ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ತಾರೆ. ಬೆಂಗಳೂರಲ್ಲಿ ಅದೇನೋ ಇದೆಲ್ಲ ಬರುತ್ತೆ, ಏನೋ ಕಪ್ ಥರ ಏನೋ ಬರುತ್ತೆ, ಅದು ರೆಡಿ ಮೇಡ್, ಅದನ್ನು ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನದು ಯೂಸ್ ಮಾಡಲ್ಲ, ಕೈಯಲ್ಲೇ ಮಾಡ್ತೀವಿ. ಆ್ಯಂಡ್ ಈ ಕಡೆ ನಮ್ಮ ಅತ್ತೆಯವರು ಎಲ್ಲ ಕರಿಯೋದಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ನಾವು ಒಲೆ ನಮ್ಮ ಮನೆ ಒಳಗಡೆ ಹಾಕಿಲ್ಲ, ಹೊರಗಡೆ ನಮ್ಮದು ಹಿತ್ಲಿದೆ ನಮ್ಮ ಮನೆ ಪಕ್ಕದಲ್ಲಿ. ಸೊ ಹಿತ್ತಲಲ್ಲೇ ಒಲೆ ಹಾಕ್ಕೊಂಡಿದ್ದೀವಿ. ಈವನ್ ಆವಾಗಲೇ ಖಾರ ರುಬ್ತಾ ಇದ್ನಲ್ಲ, ಖಾರ ಮತ್ತು ಹೂರ್ಣ ರುಬ್ಬಗುಂಡು ಸಹ ನಾವು ಹಿತ್ತಲಲ್ಲೇ ಹಾಕಿರೋದು. ಇಲ್ಲೇ ನಾವು ಒಲೆ ಹಚ್ಚಿ ಕರಿಯೋದಕ್ಕೆ ಕರಿಯೋದೇನೆಲ್ಲ ಕಂಪ್ಲೀಟ್ ಅಡುಗೆ ಇಲ್ಲೇ ಮಾಡಿದ್ದೀವಿ ಇವತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅತ್ತೆಯವರು ಹಪ್ಪಳ ಕರೆದಾಯಿತು. ಈಗ ಸಂಡಿಗೆ ಹಾಕಿದ್ದಾರೆ. ಸಂಡಿಗೆ ಎಲ್ಲ ತುಂಬಾ ಈಸಿ, ಹಾಕಿದ್ದು ಒಂದು ನಿಮಿಷವೂ ಬೇಡ, ಅದಕ್ಕೆ ಒಂದು 30 ಸೆಕೆಂಡ್ಸಲ್ಲೇ ಆಗೋಗ್ಬಿಡುತ್ತೆ, ಈಸಿಯಾಗಿ ಕರಿಬೋದು. ಆ್ಯಂಡ್ ನಾವು ಹಪ್ಪಳ ಸಂಡಿಗೆ ಎಲ್ಲ ಮನೆಯಲ್ಲೇ ಮಾಡಿರೋದು, ಅಂಗಡಿಯಿಂದ ಯಾವುದು ತೊಗೊಂಬಂದಿಲ್ಲ. ಈಗ ನಮ್ಮ ಅತ್ತೆಯವ್ರು ಕರ್ಗಡ್ಬು ಕರೀತಾ ಇದ್ದಾರೆ. ಅಂದರೆ ಆವಾಗಲೇ ಮಾಡಿದ್ವಲ್ಲ ಕಡುಬು, ಅದನ್ನು ಕರೀತಾ ಇದ್ದಾರೆ. ಇದನ್ನು ಅಷ್ಟೇ ಒಂದು 2-3 ಮಿನಿಟ್ಸ್ ಸ್ವಲ್ಪ ರೋಸ್ಟ್ ಮಾಡಿ ತೆಗೆದ್ರೆ ಆಯಿತು. ಅದಾದಮೇಲೆ ಏನು ಬೋಂಡ ಅದು ಎಲ್ಲ ಬೋಂಡ ಸಹ ಮಾಡಿದ್ರು ಇಲ್ಲೇ. ಈ ಕಡೆ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನಾವು ಸಹ ಬೇವು ಬೆಲ್ಲ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನಾವು ಬೇವು ಬೆಲ್ಲನ ದೇವಸ್ಥಾನದಲ್ಲೇ ತಿಂದ್ಬಿಟ್ಟು ಬರೋದು. ಇಲ್ಲಿ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಬೇವು ಬೆಲ್ಲ ಕೊಡ್ತಾರೆ. ಸೊ ಅಲ್ಲೇ ಬೇವು ಬೆಲ್ಲ ತಿಂದು ಬರ್ತೀವಿ. ಆಮೇಲೆ ಮನೇಲಿ ತಿಂತೀವಿ. ಮನೆಗೆ ಬಂದವರಿಗೆ ಗೆಸ್ಟ್ಗಳಿಗೆ ಕೂಡ ಮನೆಯಲ್ಲೇ ಬೇವು ಬೆಲ್ಲನ ಕೊಡ್ತೀವಿ. ಸೊ ಆ್ಯಕ್ಚುಲಿ ಹಿಂದೂಗಳಿಗೆ ಯುಗಾದಿ ಅನ್ನೋದು ಒಂದು ವರ್ಷ ಆರಂಭ. ಯುಗಾದಿ ಅದರಲ್ಲೇ ಇದೆ ಯುಗ ಆದಿ ಅಂತ. ಆದಿ ಅಂದರೆ ಆರಂಭ ಅಥವಾ ಪ್ರಾರಂಭ ಅಂತ ಕರಿಬೋದು. ಅಂದರೆ ಹೊಸ ವರ್ಷದ ಆರಂಭದ ದಿನವನ್ನೇ ನಾವು ಯುಗಾದಿ ಅಂತ ಸೆಲೆಬ್ರೇಟ್ ಮಾಡೋದು. ಸೊ ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಈ ವರ್ಷ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಅವ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡ್ತಾ ಇದ್ದೆ. ಅವರಿಗೆ ಪೂಜೆ ಮಾಡಲಿಕ್ಕೆ ಒಂಥರ ಅನಿಸ್ತಾ ಇತ್ತು, ಆದರೂ ಮಾಡ್ತಾ ಇದ್ದಾರೆ. ಓಕೆ.
ಸೊ ಈಗ ಪೂಜೆ ಆಯಿತು. ನಾನು ಪೂಜೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಬಿಕಾಸ್ ಅದು ತುಂಬ ಲೆಂತಿ ವಿಡಿಯೋ ಇದೆ ಅಂತೇಳಿ. ಪೂಜೆ ಕಂಪ್ಲೀಟ್ ಆಯಿತು. ಅದಾದಮೇಲೆ ಗೊರಪ್ಪ ಅವ್ರು ಬರ್ತಾರೆ ಮನೆಗೆ. ಸೊ ನಾವು ಪ್ರತಿ ವರ್ಷ ಬರ್ತಾರೆ ಆ್ಯಕ್ಚುಲಿ ಮನೆಗಳಿಗೆ, ಎಲ್ಲರ ಮನೆಗಳಿಗೂ ಗೊರಪ್ಪ ಅವ್ರು ಬರ್ತಾರೆ. ಅವ್ರು ಬಂದು ನಮ್ಮ ಮನೆ ಒಳಗಡೆ ಅವ್ರು ಯೂಶ್ವಲಿ ಡಮರುಗ ತಂದಿರ್ತಾರೆ. ಆ ಡಮರುಗನ ನಮ್ಮ ಮನೆ ಒಳಗಡೆ ಒಂದು ಸರಿ ಆಡಿಸಿದ್ರು ನಮ್ಮ ಮನೇಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತೇಳಿ ಪ್ರತಿ ವರ್ಷ ಪ್ರತಿ ಮನೆಗೂ ಹೋಗ್ತಾರೆ. ಸೊ ಹಾಗೆ ಅವರಿಗೆ ನಾವು ಸ್ವಲ್ಪ ನೀಡಿ ಅವರ ಆಶೀರ್ವಾದ ಕೂಡ ತೊಗೊಂಡ್ವಿ. ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು 3 ಜನನೂ ನೋಡಿ. ನೀಡಿದಾದ್ಮೇಲೆ ಅವರು ಭಂಡಾರ ಇಡ್ತಾರೆ. ಭಂಡಾರ ಇಟ್ಟಾದ್ಮೇಲೆ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದನ ತೊಗೋತೀವಿ. ಪ್ರತಿ ಹಬ್ಬದಲ್ಲೂ ಅಷ್ಟೇ. ಆ್ಯಕ್ಚುಲಿ ಇದನ್ನು ಮಾಡಬೇಕು, ಹೇಳಿದ್ನಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ. ನೆಕ್ಸ್ಟು ನಾವು ಯುಗಾದಿ ಹಬ್ಬದ ದಿನವೇ ಹಿರಿಯರ ಪೂಜೆ ಕೂಡ ಮಾಡ್ತೀವಿ. ಅಂದರೆ ನಮ್ಮ ಮನೇಲೇನು ಹಿರಿಯರು ಡೆತ್ ಆಗಿರೋರು ಇರ್ತಾರೆ, ಅವ್ರದ್ದೆಲ್ಲರದ್ದು ಬೆನ್ವ ಅಂತೇಳಿ ಇಟ್ಟಿರ್ತಾರೆ. ಅಂದರೆ ಅವರು ಕಲ್ಲನ್ನೇ ಬೆನ್ವ ಅಂತೇಳಿ ಕರೀತಾರೆ ನಮ್ಮ ಕಡೆ. ಸೊ ಅದನ್ನು ಎಲ್ರದ್ದೂ ಒಂದೇ ಹತ್ರ ಲೈನಿಗೆ ಇಟ್ಟಿರ್ತಾರೆ. ಅಲ್ಲೋಗಿ ನಾವು ಮನೇಲಿ ಏನವತ್ತು ಸ್ವೀಟ್ಸ್ ಎಲ್ಲ ಮಾಡಿರ್ತೀವಿ ಅದನ್ನೆಲ್ಲ ತೊಗೊಂಡೋಗಿ ಇಟ್ಟು, ಜೊತೆಗೆ ಅವರಿಗೆ ಅಂತ ಹೊಸ ಬಟ್ಟೆ ತೊಗೊಂಡಿರ್ತೀವಿ. ಆ ಹೊಸ ಬಟ್ಟೆಗಳು ಎಲ್ಲ ತೊಗೊಂಡೋಗಿ ಇಟ್ಟು ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಯೂಶ್ವಲಿ ಪ್ರತಿ ವರ್ಷವೂ ಯುಗಾದಿ ಹಬ್ಬದಲ್ಲೇ ಮಾಡೋದು. ಆ್ಯಕ್ಚುಲಿ ಬೆಂಗಳೂರು ಕಡೆ ಎಲ್ಲ ಈ ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತಾರೆ. ಬಟ್ ನಮ್ಮ ಕಡೆ ಆವಾಗೆಲ್ಲ ಏನೂ ಮಾಡಲ್ಲ. ಇವಾಗ ಯುಗಾದಿ ಹಬ್ಬದಲ್ಲೇ ಮಾಡೋದು. ಅದಾದಮೇಲೆ ಮತ್ತೆ ಮನೆಗೆ ಬಂದು ಸಹ ಪೂಜೆ ಮಾಡಿ ಮತ್ತೆ ನಾವು ಹಿರಿಯರಿಗೆ ಮನೇಲಿ ಎಡೆ ಹಾಕಿ ಪೂಜೆ ಮಾಡಿದ್ವಿ. ಆ್ಯಕ್ಚುಲಿ ನಾವೇನು ಈ ಥರ ಎಲ್ಲ ವರ್ಷ ಮಾಡ್ತಾ ಇರಲ್ಲ, ಇದೇ ವರ್ಷ ಫಸ್ಟು ಮಾಡಿದ್ದು. ಬಿಕಾಸ್ ಎಲ್ಲ ಮಾಡಿದ್ದೀವಿ, ಪೂಜೆನೂ ಮಾಡೋಣ ಮನೇಲಿ ಒಂದು ಸರಿ ಅಂತ ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವರಿಗೆಲ್ಲ ಊಟಕ್ಕೆ ಕೊಟ್ಟೆ. ಮನೆಯವರಿಗೆ ಮತ್ತು ನಮ್ಮ ಅತ್ತೆಯವರಿಗೆ ಊಟಕ್ಕೆ ಕೊಟ್ಟು ಅವ್ರದ್ದಾದಮೇಲೆ ನಾನು ಸಹ ಊಟ ಮಾಡಿದೆ. ನನ್ನ ಹಬ್ಬ ಇಷ್ಟಕ್ಕೆ ಮುಗೀತು. ಆ್ಯಂಡ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.